ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಲಕ್ಷ್ಮಿ ಬಗ್ಗೆ ಕೇಳಕ್ ಬಂದಾರ ನೋಡ್ರಿ. ಲಕ್ಷ್ಮಿ ಕೇಳಕ್ ಯಾರು ಬಂದ್ರಿ? ಬರ್ರಿ. ಲಕ್ಷ್ಮಿ ಬಗ್ಗೆ ಹೀಗಾಗಿ ಲಕ್ಷ್ಮಿ ಯಾರಿಗೆ ಭೇಟಿ ಆಗತ್ತಾಳ ಕೇಳ್ರಿ. ಈಗ ಲಕ್ಷ್ಮಿ ಯಾಕೆ ಯಾರಿಗೆ ಭೇಟಿ ಆಗತ್ತಾಳ? ಏನ್ ಉದ್ದೇಶ ಇಟ್ಕೊಂಡ್ಬಂದ್ರಿ? ಮನ್ಯಾಗ ಅವಾಜ್ ಬರ್ತಂತ ಅವಾಜ್ ಬರ್ತೈತಿ. ಭೇಟಿ ಆಗೋದು ಯಾರಿಗೆ ಭೇಟಿ ಆಗತ್ತ? ಯಾರಿಗೆ ಭೇಟಿಗಳ ಕನಸಿನಾಗ ಒಂದ್ಸಲ ಬಂದ್ರು ತಪ್ಪು ನೋಡ್ರಿ. ಕನಸಿನಾಗ ಆಗಿ ಭೇಟಿ ಆದಾಗ ಎಲ್ಲೆಲ್ಲಿ ತಾಯಿ ಬಾ ಅಂತ ಇಷ್ಟ ಅನ್ಬೇಕಂತ ಪ್ರಸಾದ ಕೊಡಿ ಅವ್ರಿಗೆ. ಬೆಟ್ಟ ಹಾಕಳ ಇನ್ನೂ ಬೆಟ್ಟ ಹಾಕಳಕಿ ಎಲ್ಲೆಲ್ಲಿ ತಾಯಿ ಬಾ ನೀನು ಅಂತ ಇಷ್ಟ ಅನ್ಬೇಕು. ಪ್ರಸಾದ ಕೊಡಿ ಅಷ್ಟು ನೋಡ್ರಿ. ಮುಂದೆ ಅಮಾವಾಸ್ಯೆ ಒಳಗೆ ಭೇಟಿ ಮಾಡಿಸ್ತೀನಿ, 2 ಸಲ ಭೇಟಿ ಮಾಡಿಸ್ತೀನಿ. ಆದ್ರೆ ಎಲ್ಲೆಲ್ಲಿ ತಾಯಿ ನೀನು ಬಾರವಾ ಅಂತ ಕರಿಬೇಕಾಕಿ ಕುಂದ್ರ ಸರಿ ತಿಂಗಳ 80,000 ರೂಪಾಯಿ ಪವರ್ ಇರುತ್ತೆ, 40 ಎಕರೆ ಇರ್ತದೆ, ದುಡ್ಡ ನಿಂದ್ರೋಗುತ್ತೆ. ಪ್ರಸಾದ ಕೊಡ್ರಿ ಕುಂದ್ರ. ಪ್ರಸಾದ ಕೊಡ್ರಿ. ಅತ್ತಿನ ಹೇರ್ಕೊಂಬ ಅಂತ ಹೇಳಿ ಹೇಳ್ತಾರೆ ಕುಂದ್ರ ಅಂತ. ಕಾಲು ಹೋಗಿದ್ರೆ ನಡ ಹೋಗಿದ್ರೆ ಹೇರ್ಕೊಂಬರಿ ಅವತ್ತ ಹೇಳ್ತಾರೆ ಕುಂದ್ರ. ಅಲಾದಿ ಇಲ್ಲೇ ಬರೀ ಹಾಕಿದ್ರು ನೋಡ್ರಿ. ನೀನ್ ತಿಂದಿವ ನಾ ತಿಂದೆ. ಅಲಾದಿ ಅಂತ ಬರ್ತಿದ್ರಪ್ಪ ಅವ್ರ ಅತ್ತಿ. ಇದು ಕಲಿಯುಗ. ನೋಡ್ಕೊಟ್ಟಿಯ ನಾನೊಂದು ಕೆಲಸಕ್ಕೆ ಕೈ ಹಾಕಿನಿ, ಅದು ಆಗತ್ತಿಲ್ಲಪ್ಪ ಅಂತ ಒಬ್ಬ ಪ್ರಶ್ನೆ ಹಾಕಿ ನೋಡಿ. ನಾನೊಂದು ಕೆಲಸ ಕೈ ಹಾಕಿನಿ, ಅದು ಆಗತ್ತಿಲ್ಲ ಕೇಳಕ್ ಬಂದ ನೋಡ್ರಿ ಒಬ್ರು. ನಾನೊಂದು ಕೆಲಸಕ್ಕೆ ಕೈ ಹಾಕಿನಿ, ಅದು ಆಗತ್ತೇ ಇಲ್ಲ. ಕೊಡಿ ಒಬ್ಬ ಪ್ರಸಾದ ಆಗತ್ತಂತ ಹೇಳಿ ಪ್ರಸಾದ ಹಚ್ಚಿಬಿಡ್ರಿ ಕುಂದ್ರ. ಅದರಿಂದ ನಂಬಿಕೆ ಆದ್ರೆ ಬಂದು ಸಕ್ಕರೆ ನಿಂತ್ಕೊಂಡು ಹೋಗುದಪ್ಪ. ಅವ್ರೆಲ್ಲರಿಗೂ ಪ್ರಸಾದ ಇಟ್ಕೊಡ್ರಿ. ಕಾಯ್ಕಾದ್ರೊಳಗೆ ಹೇಳ್ತೀನಿ. ಕಾಯ್ಕಾದ್ರೊಳಗೆ ಹೇಳ್ತೀನಿ. ಅವ್ರೆಲ್ಲರಿಗೂ ಪ್ರಸಾದ ನೆನಪು ಮಾಡ್ಕೊಂಡು ಬರೋರು ಭಕ್ತರಲ್ಲ. ಹೋದ ನೋಡ್ಕೊಡ್ರಿ. ಆ ಪೂಜೆ ಕೂಡ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಕೊಂಡು ಯಾರು ದುಡ್ಕೊಂತಾರ ಹೇಳಿದ್ರು ಅದನ್ನ. ಆ ಪೂಜೆಗ ಹೇಳ್ದೆ ಇದ್ರು ಅದನ್ನ. ನಂಬಿಕೆ ಕಾಯ್ಕೊಂಡು ಹೋದವ್ರು ಮಾತ್ರ ಕೈ ಬಿಡುದು. ಹೇಳ್ದ ಇದ್ರು ಅವ್ರ ಕನಸಿನಾಗಾರ ಹೋಗಿ ನಾ ಭೇಟಿ ಆಗ್ತದೆ.
ಆ ಬೋಧಿ ನಂಬಿಕೊಂಡು ಹೋಗ್ಬೇಕು, ಅದ್ರ ಕೂಡ ಭಕ್ತಿ ವಿಶ್ವಾಸ ಇಟ್ಕೊಂಡು ದುಡ್ಕೋಬೇಕು, ಅಂದ್ರೆ ಫಲ ಸಿಗುತ್ತೆ. ನೋಡಿ, ಒಂದು ಆಸ್ತಿ ಹಿಡೋ ಸಲುವಾಗಿ ಒಬ್ರು ಕೇಳಕ್ ಬಂದಾರ, ಕೊಡೋ ಸಲುವಾಗಿನೂ ಕೇಳಕ್ ಆಸ್ತಿ ಇದ್ರ ಸಂಬಂಧ, ಕೊಡೋ ಸಂಬಂಧ ಕೇಳಕ್ ಬಂದವ್ರು ಯಾರು ಬೇರೆ? ಆಸ್ತಿ ಇಡೀ ಸಲುವಾಗಿ ಆಸ್ತಿ ಕೊಡೋ ಸಲುವಾಗಿ ಕೇಳಕ್ ಬಂದವರು ಏನ್ ಇಡುದ ಕೊಡುದು ಬೈಕ್ ತಗೋಬೇಕು. ತಗೊಂಡ್ ಹೇಳ್ರಿ, ಪ್ರಸಾದ್ ಕೊಡ್ರಿ. ಸೈಡ್ದಿಂದ ಒಂದೇ ಒಬ್ರು. ಸರಿ, ಕೊಡು. ಹಿಂದೆ ಈ ಕಡೆ, ಹಿಂದೆ ಈ ಕಡೆ. ಬಿಡೋದು ಪ್ರಸಾದ್ ಕೊಡ್ರಿ, ಅವ್ರು ತಗೊಂಡ್ ಹೇಳ್ರಿ, ಯಾವುದೇ ಗಾಡಿ ಆಗ್ಲಿ ತಗೋ. ಸೈಡ್ದಿಂದ, ಸರಿ. ಸೈಡ್ದಿಂದ. ಮನಿ ಮಾರ್ಬೇಕು. ಪ್ರಸಾದ್ ಕೊಡ್ರಿ. ಎಲ್ಲಿ ಬರ್ತೀರಿ? ಸೈಡ್ದಿಂದ. ಯಾರೇ ಬರ್ತಾರೆ ಎಲ್ಲರ ಕಬಲಿದ್ರೆ ಕೊಡಪ್ಪ, ಎಲ್ಲ ತರ ಹೋಗುದು. ಸರಿ ಸರಿ ನಂದು ಸೈಡ್ದಿಂದ. ಆಸ್ತಿ ಹಿಡಿಬೇಕಂದ್ರಪ್ಪ ಇವ್ರು ಪ್ರಯತ್ನ ಮಾಡಿದ್ರೆ ಸಿಗವಲ್ಲ. ಸರಿ ಕೊಟ್ರಿ ಸರಿ ಸಿಂಚನ್ ಸರಿ ವಾ ಅದನ್ನ ಕೇಳಿ ಒಂದು ಬಾಯ್ಕ್ ತಗೋಬೇಕು ಕೇಳಿ ಬಾಯ್ಕ್ ತಗೋ. ಹೊಲ್ದಾಗ ಮನೆನೂ ಹಾಕ್ಬೇಕು, ಅಡ್ಡು ಗೊಬ್ಬರ ಮಾಡಿ ಕೊಡು. ಸರಿ 25 ನಿಮಿಷ ಕೆಲಸ ಮನೇಲಿ ಆಗುತ್ತೆ. ಬರಪ್ಪ ಸರಿ ಸರಿ ಸ್ವಲ್ಪ ಸರಿ ಸರಿ. ಮಕ್ಕಳ ಒಂದು 2 ಎಕರೆ ಹೊಲ ತಗೋಬೇಕಂತ ಮಾಡಿರಂತೆ. ಕೊಡು ಪ್ರಸಾದ್. ಎಲ್ಲ ಸರಿ ವಹಿಸ್ಕೊಡ್ತೀನಿ. ಹಿಡ್ಕೋ ಅದು. ಸುಖ ಆಗುತ್ತೆ, ಕಲ್ಯಾಣ ಆಗುತ್ತೆ, ಹಿಡ್ಕೋ. ಸರಿ ಮುಗಿದು ಹಿಡ್ಕೊ. ಬರ್ರಿ ಬರ್ರಿ. ಆಸ್ತಿ ಕೊಟ್ಟು ಆಸ್ತಿ ಹಿಡಿಬೇಕು. ಮುಂದಕ್ಕೆ ಸರಿ ಪ್ರಸಾದ್ ಕೊಡ್ರಿ ಹುಡುಗಿ. ಕೊಡೋದು ಏನೈತಿ ಅದು ಎಲ್ಲರೂ ಕಬಡ್ಡಿ ಮಾಡಿ ಕೊಟ್ಟು ಅವ್ರೆಲ್ಲರೂ ವಸೂಲಿ ಕೊಟ್ಟರೆ ಮಾತ್ರ ಕೊಡಪ್ಪ, ಎಲ್ಲ ತರ ಹೋಗುದು. ಅದ್ರಾಗ ಒಬ್ಬರೇ ಆಡ್ ಹಿಡಿದ್ರೆ ಮಾತ್ರ ಹೋಗುದು. ಕೊಡೋದಕ್ಕೆ ಆಶೀರ್ವಾದ ಕೊಡ್ತೀನಿ, ಆದ್ರೆ ಎಲ್ಲರೂ ಕಬಲ್ ಮಾಡ್ಕೋಬೇಕು. ಸರಿ ಹಿಡಿದಕ್ಕೂ ಆಶೀರ್ವಾದ ಕೊಡ್ತೀನಿ, ಆದ್ರೆ ಮಾತಾಡ್ಕೊಂಡು ಹಿಡೀರಿಪ್ಪ, ಸುಖ ಆಗುತ್ತೆ, ಕಲ್ಯಾಣ ಆಗುತ್ತೆ. ಕುಂದ್ರ ಬರ್ರಿ ಬರ್ರಿ. ಸರಿಯಮ್ಮ ಸರಿಯಮ್ಮ ಬರ್ರಿ ಬರ್ರಿ ಹೊರಗೆ ಬರ್ರಿ. ಜಲ್ದಿ ಮೇಲೆ ಬರ್ತೀರ ಮರೆ ಏನದ ಅಂತಂಬ್ರ ಆಸ್ತಿ ಸಂಬಂಧ ಕೊಟ್ರಿ ಅವ್ರ ಅನ್ನ ಬರೋದು ಕೊಟ್ರಿ ಕಾಯಕದೊಳಗೆ ಹೇಳ್ತೀನಿ. ನಡಿ ಕುಂತಾಗ ಹೇಳ್ತಾರ ನೀವು ಬರ್ರಿ ಹೊರಗೆ ಬರ್ರಿ. ಬರಮ್ಮ ಏನು ಮುಂದೆ ಹೇಳಿ ಆಸ್ತಿ ನಿಮ್ದು ಅಲ್ಲದ ಆಸ್ತಿ ಕೊಡ್ತೀವಂತ ಆಸ್ತಿ ಇಟ್ಕೊಂಡ್ರಪ್ಪ ಈಗ ಅದಕ್ಕೆ ಬಾರ ಹಾಕತ್ತಂತ ಆಸ್ತಿ ನಿಮ್ದಲ್ಲ ಅಂದ್ರೆ ನಾವು 50% ಅಂತಾರಲ್ಲ ಒಮ್ಮೆಲ್ಲೊಮ್ಮೆ ಇಂಥ ಟೈಮ್ ಬರುದು. 50% ಅದಕ್ಕೆ ನಮ್ಮ ಒಮ್ಮೆಲ್ಲೊಮ್ಮೆ ಇಂಥ ಟೈಮ್ ಬರುದು. ಪ್ರಸಾದ ಹಚ್ಬಿಡ್ರಿ ಅವ್ರಿಗೆ, ಧೈರ್ಯ ಮಾಡ್ರಿ. ಒಂದು ಗೇನರ ಜಾಗ ಹಿಡ್ಕೊಂಡು ಮನೆ ಹಾಕೊಂಡ್ಬಿಟ್ರಿ, ಅಲ್ಲಿ ಬೇಡ, ಕುಂದ್ರ ಬರ್ರಿ ಹೊರಗೆ ಬರ್ರಿ. ಸರಿ 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 ನಿಂದೇನು ಏನ್ ಬೇಕು ಅಂದ್ರೆ ನೀವು ಮಕ್ಕಳ ಅಷ್ಟೇ ಹಿಡಿಬೇಕು. ಪ್ರಸಾದ ಹಚ್ಚು. ಹೇಳಿ ಯುಗಾದಿ ಅಮಾವಾಸ್ಯೆ ಆದ ಕೂಡಲೇ ಸಿಗುತ್ತೆ, ಹಿಡ್ಕೊಂಡ್ಬಿಡಿ. ಹೇಳು ಅಲ್ಲಿ ನಿಂತು ಹೇಳು ಬರ್ರಿ ಹೊರಗೆ ಬರ್ರಿ. ಅವ್ರ ಅಂತಂಬ ಮಗ್ಳು ಹೊಲತ್ತಪ್ಪ ಇವ್ರು ಹಿಡ್ತಿರತ್ತ ಅವ್ರು ಬೇರೆ ತವ್ರು ಕೊಡ್ತೀನಿ ಅಂತ ಇವ್ರು ಕೊಡೋದು. ಕಾಯಕದೊಳಗೆ ಹೇಳ್ತೀನಿ, ಕುಂದ್ರ. ಬರ್ರಿ ಹೊರಗೆ ಬರ್ರಿ. ಸೈಟ್ ಏನ್ ಹಿಡಿಬೇಕು ಮಾರ್ಬೇಕು. ಇದಕ್ಕೆ 3 ದಿವಸ ಟೈಮ್ ಕೊಡ್ತೀನಪ್ಪ. 3 ದಿವಸದಾಗ ಏನು ಮಾಡ್ತೀರ ಆ ಸೈಡ್ನಾಗ ಹೋಗೋದು ಬಿಡು. ಅದು ತಿಂಗಳು 2 ತಿಂಗಳ ಕೊಟ್ಟು ನಮಗೆ ಆದ್ರೆ ಆಮೇಲೆ ಬಂದು ಸೈಡ್ ಇರ್ಬೋದು. ಪ್ರಸಾದ ಕೊಟ್ಟು ಸರಿ ಬರ್ರಿ ಹೊರಗೆ ಬರ್ರಿ. ಟೈಮ್ ಬರ್ರಿ ಹೊರಗೆ ಬರ್ರಿ.
ಸಾಕಂಡು ಮರ ಮತ್ತೊಬ್ರು ಕರಿ ಹೇಳು 15 ವರ್ಷ ಆಯ್ತು ಕೋರ್ಟಿಗೆ ಆಸ್ತಿ ನ್ಯಾಯ ಆಗಿ ನ್ಯಾಯ ಹೇಳಮ್ಮ ಆಶ್ರಯ ಪ್ಲಾಟ್ ಹಿಡಿಬೇಕು ಸರಿ ಅಂತ ಹೇಳ್ಕೊಮ್ಮ ಸರಿ 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 ಹೇಳು ಎಲ್ಲರಿಗೆ ಪ್ರಸಾದ ಶೆಟ್ ಕೊಡ್ರಿ ಕಾರ್ಯಕ್ರಮ ಸರಿ ನಡಿಯಮ್ಮ ಹೇಳೋದಲ್ಲಮ್ಮ ಮುಗಿತು ಅದನ್ನ ಕುಂತಾಗ ಕುಂತ ಮೇಲೆ ಕರಿತಾರ ಬಾ ಅದನ್ನ ಕುಂತ ಮೇಲೆ ಕರಿತಾಳೆ ಯಾರು ನೋಡೋ ಗಾಡಿ ಅದ ಕುಂತ ಮೇಲೆ ಕರಿತಾರೆ ಪ್ರಸಾದ ಮಾಡಿಸಬೇಕು ಅಂತ ಬಂದವರಿಗೆ ಕರೆದು ಪ್ರಸಾದ ನೋಡ್ರಿ ಪ್ರಸಾದ ಮಾಡ್ಕೊಂಡು ಯಾರು ಬಂದಿ ನೋಡಿ ಬರ್ರಿ ನಡೆಯುವ ಬಗಲ್ ನಿಂದ್ರ ಬೇಡ್ರಲ್ಲಿ ಪ್ರಸಾದ ಮಾಡಿಸಬೇಕಂತ ಯಾರು ಬಂದಾರ ಅವರಿಗೆ ಕರೆದು ಅಂಗಾರ್ಸಿ ಸರಿ 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 ಏನ್ ಮಾಡ್ತಾನೆ ಹಂಗೆ ಮಾಡ್ತಾನ ಪ್ರಸಾದ ಮಾಡಿಸ್ಬೇಕಂತ ಯಾರು ಬಂದಾರ ಅವ್ರಿಗೆ ಕಳ್ಸ ಕಳ್ಸ ಯಾರು ಯಾರು ಗಾಡಿ ಅದ ಪ್ರಸಾದ ಹಚ್ಚಾರ ಅವಸರ ಮಾಡಿಸಮ್ಮ ಕರ್ಕೊಂಡ್ ಬಂದವ್ರಿಗೆ ಎಲ್ಲರಿಗೆ ಎಚ್ಚರಿಕೆ ಕೊಡು ನನ್ನ ಹೆಸರು ಕೆಡಬಾರ್ದು ಶಾಂತಿ ಸಮಾಧಾನ ಮಾಡಿಸ್ಕೊಂಡು ಪ್ರಸಾದ ಮಾಡ್ಕೊಂಡು ಹೋಗ್ರಿ ಇನ್ನೊಬ್ಬರಪ್ಪ ಪ್ರಸಾದ ಮಾಡಿಸ್ಬೇಕಂತ ಬಂದವ್ರು ಇನ್ನೊಬ್ರು ಯಾರು ನೋಡಿ ಪ್ರಸಾದ ಮಾಡ್ಸಕ್ ಬಂದವ್ರ ಇನ್ನೊಬ್ರು ಬರ್ರಿ ಯಾರು ಪಟ್ಟು ಬರ್ರಿ ಒಂದು ಪ್ರಸಾದ ಚಟ್ನಿ ಇವಾಗ ಫೋನ್ ಪ್ರಸಾದ ಮಾಡ್ಸಕ್ ಬಂದ ಪ್ರಸಾದ ಮಾಡಿಸೋ ಜಗದಾಗ ನನ್ನೊಂದು ಸ್ವಲ್ಪ ಬೂದಿ ಉಗ್ಗೆ ಶುರು ಮಾಡೋಂತ ನನ್ನ ಹೆಸರು ಗೆರ್ಲಾರ್ದಂಗೆ ನೋಡ್ಕೊಂಡು ಹೋಗ್ಬೇಕು ಮಾಡಿಕೊಂಡು ಹೋಗ್ಬೇಕು ಇನ್ನೊಂದು ಪ್ರಸಾದ ಚಟ್ನಿ ನಡ್ರಿ ನಡ್ರಿ ಕಲ್ಯಾಣದ ಆಸೆ ಇಟ್ಕೊಂಡ್ ಬಂದು ಮಕ್ಕಳು ಕರಿ ನೋಡಿ ಲಗ್ನ ಮಕ್ಕಳು ಯಾರು ಹೇಳ್ಬೇಕು ಹೆಣ್ಮಕ್ಳು ಅವ್ರ ಜೊತೆ ಬರ್ಬೇಡಿ ಪಾಲಕರು ಕಲ್ಯಾಣದ ಆಸೆ ಸರಿ ಬೇ ಹೆಣ್ಣು ಮಕ್ಕಳು ಕರಿ ನಮ್ಮ ಆಸೆ ನೆನೆಸ್ಕೊಡಪ್ಪ ಇಬ್ಬರಿಗೆ ಕಲ್ಯಾಣ ನೌಕರಿ ಹುಡುಗಿಯನವರಿಗೆ ಪಾಲಿಗೆ ಬಂದದ್ದು ಪಂಚಾಮೃತ ಸ್ವೀಕಾರ ಮಾಡ್ತಾರೆ ದೊಡ್ಡದಾಗಲಿ ಇಬ್ಬರಿಗೆ ನೌಕರಿ ಗಂಡ ನಮ್ಮ ಹಾಗೆ ಹುಡುಗಿಯನವರಿಗೆ ಪಾಲಿಗೆ ಬಂದದ್ದು
ಯಾರು ಬಂದ್ರು? ಒಂದು ನಿಮಿಷ ಹೇಳ್ರಿ. ಕಾಯ್ಕಾನು ಹೇಳ್ತೀನಿ, ಒಂದು ನಿಮಿಷ. ನೋಡಿ, ಕಾಯ್ಕಾನು ಹೇಳ್ತಾರೆ. ಮತ್ತೆ ಅವ್ನು ಮಕ್ಕಳ ಆಸೆ ಇಟ್ಕೊಂಡು ಮಕ್ಕಳ ಸಲುವಾಗಿ ಬಂದವ್ರು ಕಣ. ನೋಡ್ರಿ ಮಕ್ಕಳ ಸಂಬಂಧ ಯಾರು ಬಂದ್ರು ಬಂದವರು ಮಕ್ಕಳ ಆಸೆ ಹಣಿಬೇಕಂತ ಬಂದವರು ಗಂಡ ಇದ್ದೆ ಗಂಡ ಇದ್ದೆ ನಿಮ್ಮದು ಪಟ್ಟು ನಿಮ್ಮದು ಮೆಜ್ಮೆಂಟ್ ಇರ್ತದೆ ಸರಿ ಬಿಟ್ಟಿದ್ರೆ ಜೋಡಿ ನಿಮ್ ಜೋಡಿ ಸರಿ ಸರಿ ಏ ಬರ ಬರ ಫೋಟೋ ಲಪ್ಪ ನೀನು ಸ್ವಲ್ಪ ಏ ಮಕ್ಕಳಾಗ ಮತ್ತೆ ಏನು ಬರ್ಗ ಮತ್ತೆ ಕಾಯ ಅಂತ ಸದಾ ಬಂದ ನಿಮ್ ಜೋಡಿ ನಾನು ಆಕ್ಸಿ ಮಾಡ್ಬಿಡ್ತೀನಿ ಅಷ್ಟು ಲಕ್ಷ ಬರ್ರ ಏ ಮರ ಸುಂದರ ಅಂತಗ ಲಕ್ಷ ಕೊಡ್ಬೇಕಂತಗ ಅವ್ರ ಆಸೆ ನಡೆಸಕೊಡ್ತೀನಿ. ಆ ಬೋಲಿ ಕೂಡ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಕೊಂಡು ದುಡ್ಕೋಬೇಕು. ಗಂಡನ ದೇವರನ್ನು ಧರ್ಮ ಕಾಯ್ಕೋಬೇಕು. ಎದ್ದು ಕೂಡಲೇ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಮುಂದೆ ಬಾಳೆ ಮಾಡ್ಕೊಂಡು ಹೋಗ್ಬೇಕು. ಇವತ್ತಿನಿಂದ ಔಷಧ ಗುಳಿಗೆ ಎಣ್ಣೆ ಇಂಜೆಕ್ಷನ್ ಚೆಕ್ ಮಾಡಿಸ್ಕೊಂಡು ಬಿಡಬೇಕು. ನನ್ನ ಪರೀಕ್ಷೆಗಳನ್ನು ಪಾಸ್ ಆಗುತ್ತೆ. ಅಂಥವ್ರಿಗೆ ಒಂದು ಪಟ್ಟ 2 ಪಟ್ಟವನ್ನು ಕೊಡ್ತೀನಿ. ಕೊಡ್ರಿ ಅವ್ರಿಗೆ 5 ಎಲ್ಲ ಕಂತಲು ಇಡ್ಬೇಕು ಜ್ಞಾನ ತರ್ಬೇಕು ಒಂಥರ ಸರಿ ಅಂಬೇಡ್ಕರ್ ಸುಂದರ ನಿಮ್ಮ ಯಜಮಾನ್ರು ಅದಾರಲ್ಲ ಯಜಮಾನ್ ಕರ್ಕೊಂಡ್ ಮಾಡಿ ಸರಿ ಸರಿ ನಡಿಯಮ್ಮ ಯಜಮಾನ್ ಕರ್ಕೊಂಡು ಹೋಗ ಅಲ್ಲ ಸರಿ ನೋಡ್ರಿಯ ಹೇಳಿದ್ರು ಹೋಗಿನಿ ಹೇಳ್ದೆ ಇದ್ರು ಹೋಗಿನಿ. ಆ ಬೋಧ್ಯಾಗ ನಂಬಿಕೆ ಇಟ್ಕೊಂಡು ದುಡ್ಕೊಂಡವ್ರ ಆಸೆ ನಡೆಸೇ ಕೊಡ್ತೀನಿ. ಡೋಂಗಿ ಬಂದವ್ರ ಕೈಯಾಗ ನಾನು ಸಿಗೋದಿಲ್ಲ. ಡೋಂಗ್ ಕೊಡ್ರಿಯ ಒಂದು ಹಿಡಿ ಅಂಗರ್ ಸಿಟ್ಟು ತಗೋರಿ. ಒಂದು ಹಿಡಿ ಹಂಗಾರ್ ಚಿಟ್ಟು ಒಂದು ಹಿಡಿ ಅಂಗರ್ ಸಿಡ್ಕೊ.
ರೋಲ್ ಗೋಟಿಯ ಮಣಿಗಳೊಳಗೆ ಎಷ್ಟು ಮಣಿ ಅದಾವಪ್ಪ? ಯಾವ ಆಧಾರ ಮ್ಯಾಗ ಹೇಳ್ಬೇಕು ನಾವು? ಮಣಿಗಳೊಳಗೆ ಎಷ್ಟು ಮಣಿ ಅದಾವ? ಬಡವ್ರ ಮಣಿ, ಸಾಹುಕಾರ ಮಣಿ, ಶ್ರೀಮಂತ ಮನೆ ನಾವು ಚಿಂತೆಯ ಮಣಿ, ಭ್ರಾಂತಿಯ ಮಣಿ, ಕಾಂತಿಯ ಮಣಿ. ಅದಕ್ಕೆ ಅಳತಿಲ್ಲ. ನಾವು ಯಾವ ಲೈನ್ದಾಗ ಇರ್ತದ ಅಂತ ಹೇಳ್ಬೇಕು ನಾವು. ನಿದ್ದಿರ್ಲಾರ್ದಂಥ ಮಣಿ ಯಾವ್ದಪ್ಪ? ನಿದ್ದಿರ್ಲಾರ್ದಂಥ ಮನಿ ಇದ 3 ಮಾಸ ತೆಗ್ಗೈತಲ್ಲ, ಅದ ನಿದ್ದಿಲ್ಲಂತ. ನೋಡಂಗ್ ನೋಡ್ರಿಯ ರಾಜಕೀಯ ಅವರಿಗೆ ನಿದ್ದಿನ ಇಲ್ಲಪ್ಪ. ಅವ್ರಿಗೆ ಹೆಂಗ್ ನಿದ್ದೆ? ನಿದ್ದಿರ್ಲಾರ್ದಂಥ ಮಣಗದಾರ ಅವರು. ನಿದ್ದಿನ ಹತ್ತದಲ್ಲ ಅವ್ರಿಗೆ. ಅದಕ್ಕೆ ನಾವು ಏನು ಹೇಳೋಕ್ಕಾಗೋದಿಲ್ಲ. ನಿದ್ದಿಲ್ಲದ ಮಣಿ ರಾಜಕೀಯ ಮಣಿ, ಕಾಂತಿಯ ಮಣಿ, ಶಾಂತಿಯ ಮಣಿ, ಸಮಾಧಾನದ ಮಣಿ. ಮಣಿ ಭಾಳ ಅದಾವು. ಆದ್ರೆ ನಿದ್ದಿರ್ಲಾರ್ದಂಥ ಮಣಿ ಯಾವ್ದಪ್ಪ ಅಂತಂದ್ರೆ ರಾಜಕೀಯ ಮಣಿ. ರೋಲ್ ಗೋಡ್ರಿಯ ಒಂದು ಮಣಿ ಚಿಂತಿಲ್ದ ನಿದ್ದೆ ಮಾಡ್ಬೇಕಂತಂತೆ. ಚಿಂತಿಲ್ಲ ನಿದ್ದೆ ಮಾಡಕ್ ಬರ್ತದಂತ ಒಂದು ಮನಿ. ಅಷ್ಟು ಮಾಡಿ ಬಿಡೋಣಲ್ಲ. ಅದು ನಮಗೆ ತಿಳಿದಿಲ್ಲ. ಅದು ಒಳ್ಳೇದು ಕಾಪಾಡೋದಾಗಲ್ಲ. ಇನ್ನು ನಮ್ಮ ಮ್ಯಾಗ ಮುರ್ಕೊಂಡು ಬೀಳ್ಬೇಡಿ ನೀವು. ರಾಜಕೀಯ ಮಣಿಯಪ್ಪ. ಹೌದು, ರಾಜಕೀಯ ಮನಿ ಎಲ್ಲ ಬ್ಯಾಡಿಂದ ಸಾಕು. ಚಿಂತಿಲ್ದ ನಿದ್ದೆ ಮಾಡುವಂಥದ್ದೊಂದು ಆಸೆ ಮಾಡಕತ್ತೈತಿ. ಅಷ್ಟು ಮಾಡಿ ಬಿಡಂತ ನಮ್ಗೆ ಹೇಳಕ್ಕಾಗೋದಿಲ್ಲ. ಅದನ್ನು ಒಳ್ಳೇದು ಕೆಟ್ಟದ್ದು ನೀನ ನೋಡ್ಕೊಳೋದು. ನೋಡನ್ ಕೊಡ್ರಿಯ ನಮ್ಮನ್ನು ಸಿಗಿಸಿ ಮೋಸ ನೋಡವನಿ. ಮುಂದೆ ನಮಾಜ್ ಒಳಗೆ ಚಿಂತಿಲ್ದ ನಿದ್ದೆ ಮಾಡ್ದಂತೆ ನೋಡ್ತಿರ್ರಿಪ್ಪ ಒಂದು ಮಣಿ. ಬನ್ನಿ ಪ್ರಿಯಕ್ಷಕರೇ, ಇಲ್ಲಿ ಮತ್ತೊಬ್ಬರು ಮುದೋಳದಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ಕೇಳೋಣ ಅಜ್ಜವರಿಂದ ಇವ್ರಿಗೆ ಏನು ಲಾಭ ಆಗಿದೆ ಮತ್ತು ಅಜ್ಜರ ಹತ್ರ ಬರಕತ್ತಿ ಇವ್ರು ಎಷ್ಟು ವರ್ಷ ಆಯ್ತು ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನೀವು ಇಲ್ಲಿ ಬರಕತ್ತಿ ಎಷ್ಟು ವರ್ಷ ಆಯ್ತು ಸರ್? 35 ವರ್ಷ ಮ್ಯಾಗ ಆಯ್ತು ರೀ. ಬರಾಕತಿ ಮಗಳದು ಮದುವೆ ಆಕತಿ ಅಂತೇಳಿ ಅಪ್ಪಾರು ಹೇಳಿದರು. ಮದುವೆ ಆಕತಿ ಅಂದ್ಕೂಲೆ ನೌಕರಿ ಮನೆ ಸಿಗ್ತಿ ಅಂದ್ರೆ ನೌಕರಿ ಮನೆಯೇ ಸಿಗ್ತಿ. ಆಮೇಲೆ ಮಗಳು ಬಂದ ತಕ್ಷಣ ಮಕ್ಳು ಕೇಳಿದ್ರು. ಮಕ್ಳು ಕೇಳೋ ಟೈಮ್ದಾಗ ಪೈಲ ಒಂದು ಗಂಡು ಆಕತಿ, ಹೆಣ್ಣು ಆಕತಿ ಅಂದರು. ಹೆಣ್ಣು ಆದ್ಮೇಲೆ ಒಂದು ಗಂಡು ಆಕತಿ ಅಂದರು. ಆಮೇಲೆ ಮತ್ತೊಂದು ಹೆಣ್ಣು ಅಂದರು, ಮತ್ತೊಂದು ಗಂಡು ಅಂದರು. ಮಕ್ಕಳನ್ನ ಅದು ನಮ್ಗೆ 10 ವರ್ಷಕ್ಕೆ ಗಂಡು. ಅವ್ರು ಹೇಳಿದ ರೀತಿನೇ ಮಕ್ಕಳು. ಅಪ್ಪಾರು ಹೆಂಗೆ ಹೇಳಿದ್ರಲ್ಲ ಹಂಗೆ ಮಕ್ಕಳಾಗ್ಯಾವ್ರಿ. ಅಪ್ಪಾರು ಹೆಂಗೆ ಹೇಳಿದ್ರಲ್ಲ ಹಂಗೆ ನಮ್ದೆಲ್ಲ ಒಳ್ಳೇದಾಗೈತೆ ರೀ. ಮತ್ತು ಗಂಡು ಮಗ ನನಗೆ ಇದ್ರೇಕಿಲ್ರಿ. ಗಂಡು ಮಗ ಇಲ್ಲ ಅಂತೇಳಿ ಬಂದು ನಿಂತೀವಿ. ಒಂದು ನಿಂಬೆಯನ್ನು ಕೊಟ್ಟರು. 10 ವರ್ಷಕ್ಕೆ ಗಂಡು ಮಗ ಹುಟ್ಟಿದ್ದ. ಆಮೇಲೆ ಮತ್ತು ಹೆಣ್ಮಕ್ಳು ಒಟ್ಲೆ ಆದರು. ಒಟ್ಲೆ ಆದಾಗ ಸಿಜರಿಂಗ್ ಆಗಿತ್ತು ರೀ. ಅದು ಮದುವೆಂದು ಇದು ಸಿಜರಿಂಗ್ ಆಕತಿ ತಿಳ್ಕೊಂಡ್ರು. ಅಪ್ಪಾರ ಹತ್ರ ಬರೋಣ. ಅಪ್ಪಾರು ಸಿಜರಿಂಗ್ ಆಗಲ್ಲ, ನಾರ್ಮಲ್ ಆಕತಿ ಅಂದರು. ಇದು ಗಂಡು ಐತಿ ಅಂದರು. ಅದು ಗಂಡನ ಆಯ್ತು ರೀ ಅಪ್ಪಾರು ಹೇಳಿ. ಅಜ್ಜಾರ ಆಶೀರ್ವಾದದಿಂದ ಅದು ಗಂಡ. ಆಶೀರ್ವಾದದಿಂದ ನಮಗೆಲ್ಲ ಒಳ್ಳೇದಾಗೈತೆ ರೀ. ಹೆಬ್ಬಳ್ಳಿಗೆ ಬರೋಣ. ಸರ್, ಈಗ ಅಜ್ಜಾರು ಹೇಳಕತ್ತು ಸುಮಾರು ಎಷ್ಟು ವರ್ಷ ಆಯ್ತು ಸರ್? ಅವರು ಹೇಳಕತ್ತಿ ಒಂದು 40-45 ವರ್ಷ ಮ್ಯಾಗ ಆಯ್ತು ರೀ. ಅಜ್ಜಾರು ಹೇಳಕತ್ತಿ 45 ವರ್ಷದಿಂದ ಹೀಗೆ ಇದೆನಾ? ಏನು ಚೇಂಜ್ ಆಕೈತಿ. ಆಗಿಂದಾಗ ಎಲ್ಲ ಥರ ಒಳ್ಳೇದು ಹಾಕೋತ ಬಂದೈತಿ ರೀ. ಎಲ್ಲರಿಗೂ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗೇ ಇರ್ತೈತಿ. ಏನು ಹೇಳ್ಯಾರ ಎಲ್ಲರಿಗೂ ಒಳ್ಳೇದಾಗೈತೆ ರೀ. ಕೆಟ್ಟದಂತೂ ಆಗಿಲ್ಲ, ಒಳ್ಳೇದಾಗೈತೆ ರೀ ಎಲ್ಲರಿಗೂ. ಅಂದರೆ ಇಲ್ಲಿ ಪ್ರತಿ ಸಲ ಜನ ಜಾತ್ರೆ ಇನ್ನೂ ಹೆಚ್ಚಾಗುತ್ತೆ ಅಂತ ಹೆಚ್ಚಾಕತ್ತಿ ರೀ. ಬರ್ತಾ ಗುರುವಾರ ರವಿವಾರ ಮತ್ತು ಅಮಾಸಿಗೆ ಹೆಚ್ಚಾಕಿರ್ತೈತಿ ರೀ. ಸರ್, ಇಲ್ಲಿ ಯಾವ್ಯಾವ ರಾಜ್ಯದಿಂದ ಬರ್ತಿರ್ಬೋದು? ಅಂದರೆ ನೀವು 35 ವರ್ಷ ಆಯ್ತಲ್ಲ ಸರ್, ಅದ್ರ ಸಂಬಂಧ ಕೇಳ್ತಾ ಇದ್ದೀನಿ. ಇದು ಯಾವ ರಾಜ್ಯದಿಂದ ಬರ್ತಾರೆ? ಇದು ಬಾಂಬೆದಿಂತ್ರ ಬರ್ತಾರೆ ರೀ. ಮುಂದೆ ಈ ಕಡೆ ನೋಡ್ತೀರಿ ಬಾಗಲಕೋಟೆ ಡಿಸ್ಟಿಕ್ದವ್ರು ಬರ್ತಾರು. ಮುಂದೆ ಈ ಕಡೆ ಮಹಾರಾಷ್ಟ್ರದವ್ರು ಬರ್ತಾರೆ ರೀ. ಶಾಪೂರು ಸುರ್ಪುರದವ್ರು ಬರ್ತಾರು. ಬಿಜಾಪುರದವ್ರು ಬರ್ತಾರೆ ರೀ. ಇಂಡಿದವ್ರು ಬರ್ತಾರು. ಗುಲ್ಬರ್ಗ ಮತ್ತು ಈ ಜಮಖಂಡಿ ತಾಲೂಕಿನಾಗ ಏನೈತೆ ನೋಡಿ ಸುತ್ತಮುತ್ತ ಹಳ್ಳಿನವ್ರೆಲ್ಲ ಬರ್ತಾರೆ ರೀ. ಮತ್ತು ಈ ರೋಣ ತಾಲೂಕ್ದವ್ರು ಈ ಕಡೆಯವ್ರು ಏನಾದ್ರು ಎಲ್ಲರೂ ಈ ಕಡೆ ಬರ್ತಾರೆ. ಗದಗ ಡಿಸ್ಟಿಕ್ನವ್ರು ಬರ್ತಾರೆ ರೀ. ಎಲ್ಲ ಡಿಸ್ಟ್ರಿಕ್ನವ್ರು ಬಂದು ಒಳ್ಳೇದಾಕೈತಿ ಕೇಳ್ಕೊಂಡು ಹೋಗ್ತಾರೆ. ಈಗ ನೀವು ಬೇರೆ ಕಡೆ ನೋಡಿರ್ಬೋದು ಸರ್, ನಿಮಗೆ ದುಡ್ಡು ಕೊಟ್ರೇ ಹಿಂಗೆ ಕೋಪನ ಅದು ಏನೇನೋ ಅಂತಿರ್ತಾರೆ. ಇಲ್ಲಿ ಯಾವ ರೀತಿ ಸರ್? ನಾನಂತೂ ಏನು ಮದುವೆ ಆಗೀನಿ ರೀ. ಆದ 1 ವರ್ಷ 2 ವರ್ಷನಾಗ ಏನು ಬಂದಿನಿಲ್ಲ ಅಜ್ಜಾರ ಕಡೆ. ಇಷ್ಟು ಜನ ಇಷ್ಟು ಹೋಗೋದು ಎಲ್ಲಿ ನೋಡೇ ಇಲ್ರಿ. ನಾ ಇಂಥ ದೇವ್ರು ಎಲ್ಲಿ ಸಿಗಂಗಿಲ್ಲ. ಏನೋ ಇಲ್ಲಿ ಬಂದವ್ರದ್ದೆಲ್ಲ ಪರಿಹಾರ ಆಗಿ ಹೋಗ್ತೈತಿ ನೋಡ್ರಿ. ಒಳ್ಳೇದಾಗಿರ್ತೈತಿ. ಇಂಥ ದೇವ್ರು ಎಲ್ಲಿ ಇಲ್ಲ. ಎಲ್ಲ ಕಡೆ ದೇವ್ರು ಅದಾವ, ಇಲ್ಲ ಅನ್ನಂಗಿಲ್ಲ. ಈ ಅಜ್ಜನಂಥವ್ರು ಎಲ್ಲಿ ಸಿಗಂಗಿಲ್ಲ. ಈ ಅಜ್ಜನಂಥವ್ರು ಎಲ್ಲಿ ಸಿಗಂಗಿಲ್ಲ. ಇವ್ರು ಅಜ್ಜವ್ರು ಏನು 1 ರೂಪಾಯಿ ತೊಗೊಳೋರಲ್ಲ, ಸಕ್ರೆ ತೊಗೊಳೋರಲ್ಲ, ಏನೂ ತೊಗೊಳೋರಲ್ಲ. ಬರೀ ನಮಗೇನು ಒಂದು ಆಶೀರ್ವಾದ ಮಾಡ್ತಾರೆ. ಅದರಿಂದ ಒಳ್ಳೇದಾಗಿರ್ತೈತಿ, ನಮಗೆ ಒಳ್ಳೇದಾಗೈತೆ ರೀ. ಹಾಂ, ಧನ್ಯವಾದಗಳು.
ಬನ್ನಿ ಪ್ರೇಕ್ಷಕರೇ, ಇಲ್ಲಿ ದಾವಣಗೆರೆಯಿಂದ ಭಕ್ತರು ಬಂದಿದ್ದಾರೆ. ಅವರು ಸುಮಾರು 20 ವರ್ಷಗಳಾಯ್ತಂತೆ ಇಲ್ಲಿ ಹೆಬ್ಬಳ್ಳಿ ಅಜ್ಜನವ್ರ ಹತ್ರ ಬರಕತ್ತ. ಇವ್ರಿಗೆ ಏನೇನು ಲಾಭ ಆಗಿದೆ ಅಂತ ಕೇಳೋಣ ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ. ನಮ್ಮದು ಭಾಳ ಕಷ್ಟದಲ್ಲಿದ್ವಿ. ಯಾರೋ ಒಬ್ರು ಹಿಂಗೆ ಹೇಳಿದರು, ಅದಕ್ಕೆ ಹೋಗೋದಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ ಬರೋದಕ್ಕೆ. ಆದ್ರೂ ಒಂದು ಟೈಮ್ನಲ್ಲಿ ಇಲ್ಲ ನಾವು ಹೋಗಿ ಬರ್ತೀನಿ ಅಂತ ನಮ್ಮ ಯಜಮಾನ್ರು ಬಂದರು. ಅವ್ರು ಬಂದ ಮೇಲೆ ಮತ್ತೆ ಉಗಾದಿ ಹಬ್ಬದ ಅಮಾಸಿಗೆ ಬಂದರು. ಮತ್ತು ನೆಕ್ಸ್ಟ್ ಒಂದು ವಾರಕ್ಕೆ ಬಂದರು. ಬಂದಾಗ ಅವಾಗಲೇ ತಕ್ಷಣ ಅಪ್ಪಣೆ ಆಯಿತು. ಅಪ್ಪಣೆ ಆದಾಗ 3 ನೇಳ 4 ನೇಳ ನಾನೇ ಅಪ್ಪನಿಗೆ ಕೂತಿದ್ದೆ ಅಜ್ಜನ ಹತ್ರ. ಬಾತಾಯಿ ಅಂತ ಕರೆದ್ರು, ಹೋದ್ವಿ. ಅಜ್ಜರ ನಿನಗೆ ಭಕ್ತಿ ಇಲ್ಲವಾ ಅಂತ ಅಜ್ಜ. ಹೌದಜ್ಜ ಅಂತ ಅಂದೆ ನಾನು. ನೀನು ಯಾವತ್ತು ನನಗೆ ಭಕ್ತಿ ಕೊಡ್ತೀವಿ ಅವತ್ತೇ ನಿನ್ನ ಕೈ ಹಿಡಿದು ಮೇಲೆ ಕೆತ್ತುತ್ತೀನಿ ನಿನ್ನ ಅಂತ ಅಜ್ಜರು ಹೇಳಿದ್ರು. ನಿಮ್ಗೆ ಇಲ್ಲಿ ಬರೋ ಮುಂಚೆ ಭಕ್ತಿನೇ ಇದ್ದಿದ್ದಿಲ್ಲ? ಇಲ್ಲ ಅಂತ ಆಯಿತು ಅಂತಂದು ಸುಮ್ಮನೆ ಅದೇ. ನನಗೆ ಆ ಥರ ಬರೋದಕ್ಕೆ 3 ತಿಂಗಳು ಬೇಕಾಯ್ತು, ಸತತ್ತು 3 ತಿಂಗಳು ಬೇಕಾಯ್ತು. ಅದಾದಮೇಲೆ ತಿರುಗಿ ಮತ್ತೆ ನೆಕ್ಸ್ಟ್ ಒಂದು 2 ಟೈಮ್ ನಾನು ನಮ್ಮ ಯಜಮಾನ್ರು ಬಂದ್ವಿ. ಅದಾದಮೇಲೆ ಅವರು ಇಲ್ಲ ನೀನೇ ಹೋಗ್ಬಾ ಅನ್ನೋರು. ನಾನೇ ಬರ್ತಿದ್ದೆ. ಹೆಂಗೆ ಅಂದ್ರೆ 3 ಟ್ರೈನ್ ಚೇಂಜ್ ಮಾಡಬೇಕಿತ್ತು. ದಾವಣಗೆರೆಯಿಂದ ಹುಬ್ಳಿಯಿಂದ ಗದಗಿಂದ ಹೊಳೆ ಹಾಲವರು. ಈಗ 3 ಟ್ರೈನ್ ಚೇಂಜ್ ಮಾಡ್ಕೊಂಬರ್ತಿದ್ದೆ. ನಂಗೊಂದು ಸ್ವಲ್ಪ ನಿದ್ದೆ ಜಾಸ್ತಿ. ಆದ್ರೆ ನಾನು ಅಂತಿದ್ದೆ, ಇನ್ನು 2 ಕಿಲೋಮೀಟ್ರ್ ತಿನ್ಬೇಕಾದ್ರೆ ನಂಗೆ ಎಚ್ಚರ ಮಾಡೋಜ್ಜ, ನಿದ್ದೆ ಕೊಡಬೇಡ ಅಂತ ಕೇಳ್ತಿದ್ದೆ ಅಜ್ಜಂಗೆ. ತಕ್ಷಣ ನಿದ್ದೆ ಎಚ್ಚರ ಮಾಡೋದು. ಈ ಟ್ರೈನ್ ಇಳ್ದು ಆ ಟ್ರೈನ್ ಹತ್ತುತ್ತಿದ್ದೆ. ತಿರುಗಿ ಮತ್ತೆ ಬಂದು ಹೋಗ್ತಾ ಇದ್ವಿ. ಹಿಂಗೆ ಐತಜ್ಜ ಅಂತಂದ್ವಿ. ಅದೇನಿದ್ರು ನಾನು ಕಾಪಾಡ್ತೀನಿ ಹೋಗು ಅಂತಂದಂತ ಅಜ್ಜ. ನಾನೇ ಇದ್ದೀನಿ ನೀನು ಹಿಂದೆ, ನಾನು ಕಾಪಾಡ್ತೀನಿ ಅಂತು. ನಮ್ಮ ಅಂಗಡಿಯಲ್ಲಿ ಸಾಮಾನ್ಯ, ನಮ್ದು ಆಯುರ್ವೇದಿಕ್ ಅಂಗಡಿ, ತೆಗೆದೆಲ್ಲ ತಿಪ್ಪಿಗೆ ಹಾಕಬೇಕು, ಏನಕ್ಕೂ ಉಪಯೋಗ ಇಲ್ಲ ಅಂತ ಸಾಮಾನು ಕೊಟ್ಟರೆ ದಿವಸ 2,000 3,000 ವ್ಯಾಪಾರ ಆಗೋದು ಆ ಟೈಮ್ನಲ್ಲಿ. ಆ ಬಿಲ್ಡಿಂಗ್ ಮಾರೋದಕ್ಕೆ ಅವಕಾಶ ಕೊಟ್ಟಿದ್ದಿಲ್ಲ ಅಜ್ಜ. ಸರಿ ಬಿಲ್ಡಿಂಗ್ ಮಾರಿದ್ವಿ. ನಮ್ಮದೇನು ಸಾಲ ಆದಿತ್ತ ತೀರಿಸ್ಕೊಂಡ್ವಿ. ಈಗ ಬೇರೆ ಮನೇಲಿ ಇದ್ವಿ. 2 ಹೆಣ್ಮಕ್ಳು ಮದುವೆ ಮಾಡಿದ್ವಿ. ಒಳ್ಳೆ ಮನೆಗೆ ಕೊಡ್ತೈತೆ ಅಜ್ಜ ಹೇಳಿತ್ತೆ. ನಮ್ಮ ಮಗಳನ್ನ ಎಕ್ಸಾಮ್ ಟೈಮಲ್ಲಿ ಕರ್ಕೊಂಡ್ಬಂದಿದ್ದೆ. ಅಜ್ಜ ಎಕ್ಸಾಮ್ ಬರಿಬೇಕು, ಕಲ್ಯಾಣ ಮಾಡ್ತೀನಿ ಹೋಗು ಅಂತ. ಬೇಡ ಅಜ್ಜ, ಆಕೆ ಓದಲಿ ಅಂತ ಅಂದ್ವಿ ನಾವು. ಆದ್ರೆ ಅಷ್ಟಾಗೆ ನಮ್ಮ ಸಣ್ಣ ಹುಡುಗಿದ್ದು ಒಂದು ಮದುವೆ ಆಗೋಯ್ತು. ಅದಾದ್ಮೇಲೆ ದೊಡ್ಡಳ್ದಾಯ್ತು. ನಮ್ಮ ಮನೆಯವ್ರು ತೀರ್ಕೊಂಡ್ರು. ಆದ್ರೂ ನಾವು ಯಾವಾಗ ನೆನ್ಸ್ಕೊತೀನ ಅವಾಗ ಬಂದು ಹೋಗ್ತಾ ಇರ್ತೇನೆ ಅಜ್ಜನ ಹತ್ರ. ನಾವು ಹೆಂಗೆ ಬಂದು ಹೋಗ್ತಾ ಇರ್ತೀವೋ ನಮ್ಮ ಕೆಲ್ಸಗಳು ಹಂಗಂಗೆ ಹಾಕ್ತಾ ಇರ್ತೇವೆ. ನಮಗೆ ಗೊತ್ತಿರಲ್ಲ, ಅಲ್ಲಿ ಕಲ್ಲು ಮುಳ್ಳು ಇದ್ದೇವೆಲ್ಲ ಸರಿಸ್ಬೇಕಲ್ಲ. ಮತ್ತು ನಾ ಬಂದೋದು ಸುಗಮವಾಗಿ ದಾರಿ ಆಗುತ್ತೆ. ಇಲ್ದಿದ್ರೆ ಎಲ್ಲಿಂದ ಆಗುತ್ತೆ? ಈಗ ಓಡಾಡಿದ್ರೆ ದಾರಿ ಇದು, ಓಡಾಡ್ತಿದ್ರೆ ಹಂಗೆ ಇರ್ತೈತೆ ಕಲ್ಲು ಮುಳ್ಳು ಅಂತಂದೇಳಿ ಅಜ್ಜನ ಹತ್ರ ಮಾತ್ರ ನಾನು ಯಾವಾಗ ನೆನ್ಸ್ಕೊತೀನೋ ಅವಾಗ ಬಂದು ಹೋಗ್ತಾ ಇರ್ತೀನಿ ಅಜ್ಜನ ಹತ್ರ. ನಿಮಗೆ ಇಷ್ಟೆಲ್ಲ ಲಾಭ ಆಗಿದೆಯಲ್ಲಮ್ಮ, ಅಜ್ಜರ ಹತ್ರ ನೀವು ಏನು ಕೊಟ್ರಿ? ಅಜ್ಜರಿಗೆ ಏನು ಕೊಟ್ಟಿಲ್ಲಪ್ಪ, ಸುಳ್ಳು ಅನ್ಬಾರ್ದು. ಸಕ್ಕರೆ ಹಂಚ್ಕೊಂಡು ಶಕ್ತಿ ಅಜ್ಜ ಏನು ಕೊಟ್ಟೈತೋ ಆ ಶಕ್ತಿ ಸಕ್ಕರೆ ಹಂಚಿದ್ದೇನೆ. ಅಜ್ಜಾರ ನಿಮ್ಮ ಹತ್ರ ಏನೂ ಬೇಡಿಲ್ಲ? ಅಜ್ಜರು ಇವತ್ತಿಗೂ ಏನೂ ಬೇಡಿಲ್ಲ. ಅವರು ನಿಮ್ಮ ಹತ್ರ ಅಷ್ಟೇನಾ, ಏನು ಬೇರೆ? ಎಲ್ಲರ ಹತ್ರನೂ ಅಷ್ಟೇನೆ. ನಾವು ಇಷ್ಟಪಟ್ಟು ಸಕ್ಕರೆ ತಗೊಂಡು ಹಂಚ್ಕೊಂಡು ಹೋಗ್ತೀವಿ. ಅಜ್ಜ ಏನಂತೈತೆ, ನಿಮ್ಮ ಕೆಲಸ ಆತಾ ಸಕ್ಕರೆ ಹಂಚಿರ ಅಷ್ಟೇ. ಇನ್ನೇನು ಕೇಳಲ್ಲ ಅಜ್ಜ. ನೀವು ಬೇರೆದವ್ರಿಗೆ ಹೇಳಿದ್ರೆ ಅಮ್ಮ ಕರ್ಕೊಂಡ್ಬಂದು? ಅಮ್ಮ ನಾವು ಹೇಳ್ದವ್ರಿಗೆ ಭಾಳನೇ ಲಾಭ ಆಗಿದೆ, ಬಂದೋಗಿದ್ದಾರೆ. ನಿಮ್ಗಿಂತ ಹೆಚ್ಚು ಲಾಭ ಚೆನ್ನಾಗಾಗಿದ್ದಾರೆ ಅವರು. ನಾವಂದ್ರೆ ನನಗೆ ಆ ಟೈಮ್ನಲ್ಲಿ ಬರೋದಕ್ಕೂ ಕಾಸು ಇತ್ತಿದ್ದಿಲ್ಲ ಕೈಯಲ್ಲಿ. ನಾನು ಒಂದೇ ಅಂತಿದ್ದೆ, ಅಜ್ಜ ನೀನು ಕರ್ಸ್ಕೊಂಡಿದ್ದಿದ್ರೆ ಹೆಂಗಿದ್ರು ಕರ್ಸ್ಕೊಂತೀಯ ನನ್ನ, ಇಲ್ಲ ಅಂದ್ರೆ ಇಲ್ಲ. ನನ್ನ ಕೈಗೆ ₹1 ಇಲ್ಲ ಅಜ್ಜ. ಏನೋ ಬರಬೇಕು ಅನ್ನೋದೈತೆ ಮನಸ್ಸು. ಏನು ಮಾಡ್ತೀಯ ನೋಡಜ್ಜ ಅಂತಿದ್ದೆ. ನಿಜವಾಗ್ಲೂ ಸುಳ್ಳೆ ಅನ್ನಲ್ಲ. ಆ ಟೈಮ್ಗೆ ಅಜ್ಜಂಗೆ ಬರೋಕ್ಕೆ ನಂಗೆ ಏನು ದಾರಿ ಬೇಕೋ ಆ ದಾರಿ ಮಾಡೋದು ಅಜ್ಜ. ನೆನೆಸ್ಕೊಂಡು ನಾನು ಬಂದಿದ್ದೆ. ನಂಗೆ ಅಂದ್ಕೊಂಡು ಮಕ್ಕಳ ವಿದ್ಯಾಭ್ಯಾಸ ಎಲ್ಲನೂ ಮಾಡಿಕೊಟ್ಟಿತ್ತು ಅಜ್ಜ. ಅದೇ ಎಷ್ಟು ವರ್ಷ ಆಯ್ತಮ್ಮ? 20 ವರ್ಷ ಆಯ್ತು. 20 ವರ್ಷ. 20 ವರ್ಷದಲ್ಲಿ ನಿಮ್ಗೆ ಬರಾನ ಲಾಭ ಆಯ್ತಾ? ಹೇಗೆ ಕಾಯ್ದು ಬಿಟ್ಟು ನಿಮ್ಗೆ ಆಶೀರ್ವಾದ ಮಾಡಿದ್ರು? ಇಲ್ಲಪ್ಪ, ಒಂದೇ ವಾರ. ಈ ವಾರ ಬಂದೋದ್ರು, ನೆಕ್ಸ್ಟ್ ವಾರನ ನಮಗೆ ಅಪ್ಪಣೆ ಆಯ್ತು ಅಜ್ಜಂದು. ಧನ್ಯವಾದಗಳು. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.